ಯಾವಾಗ ದ್ವಾಪಾರ ಯುಗವನ್ನು ಸರಿದು ಕಲಿಯುಗ ಪ್ರಾರಂಭ ಆಯಿತು, ಆ ಸಮಯದೊಳಗ ಪಂಚ ಪಾಂಡವರನ್ನು ವಿಚಾರ ಮಾಡ್ತಾರಂತ್ರಿ. ಕಲಿಯುಗ ಹುಟ್ಟಿ ಬಂತು, ಪಾಂಡವರು ವಿಚಾರ ಮಾಡಗತ್ರು. ಯಾಕಂತಂದ್ರೆ ಕಲಿಯುಗದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಇದನ್ನು ಮುಳುಗಿ ಅತ್ಯಾಚಾರ ಹೆಚ್ಚಾಗುವಂಥ ಪ್ರಸಂಗ ಬರ್ತಿತ್ತು. ಆ ಎಳೆಗ ಪಾಂಡವರನ್ನು ಧರ್ಮರಾಜ ವಿಚಾರ ಮಾಡ್ತಾನೆ. ಇನ್ನು ನಾವು ಕೈಲಾಸಕ್ಕೆ ಹೋಗ್ಬೇಕಂತ ವಿಚಾರ ಮಾಡಗಂತಾರಂತ ಪಾಂಡವರು. ಕೈಲಾಸಕ್ಕೆ ಹೋಗ್ಬೇಕಂತ ವಿಚಾರವನ್ನ ಮಾಡಿ ತಮ್ಮ ಕುಲಸ್ವಾಮಿಯಾದ ನರಸೊಬ್ಬನಿಗೆ ಕರೆದು ಹೇಳ್ತಾರೆ, ಧರ್ಮರಾಜ ಯಪ್ಪ, ಇನ್ನು ನಾವು ಕೈಲಾಸಕ್ಕೆ ಹೋಗ್ತಾ ಇದ್ದೀವಿ, ಈ ನಮ್ಮ ರಥವನ್ನು ಒಯ್ದು ಮುಮ್ಮೆಟ್ಟಿ ಗುಡ್ಡದಪ್ಪ ಅಮೋಘ ಸಿದ್ಧರಿಗೆ ಒಯ್ದು ಒಪ್ಪಿಸಿಬಿಡು ಅಂತ ಕುಲಸ್ವಾಮಿ ನರಸೊಬ್ಬನಿಗೆ ಹೇಳ್ತಾರೆ ಧರ್ಮರಾಜರು. ಆ ಪಾಂಡವರ ರಥವನ್ನ ಕೊಟ್ಟು ಕುಲಸ್ವಾಮಿಯಾದ ನರಸೊಬ್ಬನಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಪಾಂಡವರು ಕೈಲಾಸಕ್ಕೆ ತೆರಳ್ತಾ ಇದ್ದಾರೆ. ಆ ಸಮಯದೊಳಗೆ ರಥವನ್ನು ತಗೊಂಡು ಕುಲಸ್ವಾಮಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೊಂಟರು. ಆ ರಥವನ್ನ ತಗೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬರ್ತಾ ಇದ್ರು. ಬರ್ತಕ್ಕಂಥ ಸಮಯದೊಳಗೆ ಇನ್ನು ಗುಡ್ಡ ಮುಂದಿತ್ತು. ಹರಣದ ಕೆರೆ ಸಮೀಪಕ್ಕೆ ಬಂದಳೇಗ ಕುಲಸ್ವಾಮಿ ವಿಚಾರ ಮಾಡ್ತಾರೆ. ಅಮೋಘ ಸಿದ್ಧ ಅಂತಂದ್ರೆ ಸಾಮಾನ್ಯದವರಲ್ಲ. ಪ್ರತಿನಿತ್ಯನ ಕಾಲದೊಳಗ 5 ಸಲ ಸ್ನಾನವನ್ನ ಮಾಡಿ 5 ಸಲ ಪೂಜಾ ಮಾಡೋರು, ಸದಾ ಪರಮಾತ್ಮನ ಜಪತಪ ಮಾಡೋರು, ಮಹಾನ್ ತಪವಿಶ್ವಿಗಳು, ಮಹಾನ್ ಯೋಗಿ ಋಷಿಗಳು. ಖರೆ ಅವರ ಸ್ಥಾನ ಇಂತಲ್ಲಿ ಆಗಿದ್ರೆ ಇದಾಗ್ತಿತ್ತಲ್ಲ ಅಂತ ಹಿಂಗೆ ವಿಚಾರ ಮಾಡ್ಕೋತವ್ರು ಹೊಂಟಿದ್ರು. ಎಲ್ಲಿ ಹರಣದ ಕೆರೆಗೆ ಬಂದ್ರು. ಆ ವಿಚಾರ ಮಾಡುವಂತ ಸಮಯದೊಳಗೆ ಹರಣದ ಕೆರೆ ಒಳಗೆ ಬಂದಿದ್ರು. ಆ ರಥ ಮಾತ್ರ ಅಲ್ಲೇ ಐಕ್ಯ ಆಗಿಬಿಡ್ತತ್ತು ನೋಡ್ರಿ. ಹರಣದ ಕೆರೆ ಒಳಗೆ ರಥವನ್ನ ಐಕ್ಯ ಆಯ್ತು. ಕುಲಸ್ವಾಮಿ ಗಾಬರಿಗೊಂಡ್ರು. ಧರ್ಮರಾಜ ಹೇಳಿದ ಪ್ರಕಾರ ರಥವನ್ನು ಒಯ್ದು ಮುಮ್ಮೆಟ್ಟಿ ಗುಡ್ಡಕ್ಕಪ್ಪ ಅಮೋಘ ಸಿದ್ಧರಿಗೆ ಅರ್ಪಿಸಬೇಕಾಗಿತ್ತು. ಖರೆ ರಥ ಐಕ್ಯ ಆಗಿತ್ತು, ಇದು ಏನು ವಿಚಿತ್ರ ಅಂತ ಗಾಬರಿಗೊಂಡ್ರು. ಆ ಎಳೆಗ ವಿಚಾರ ಮಾಡಿ ಓಡಿ ಮುಮ್ಮೆಟ್ಟಿ ಗುಡ್ಡಕ್ಕೆ ಬರ್ತಾ ಇದ್ದಾರೆ. ಯಪ್ಪ ಒಡೆಯರೇ, ಸಿದ್ಧಪುರುಷರೇ, ಖರೆ ನಡೆದ ಸಂಗತಿಯನ್ನು, ರಥದ ಕಥೆಯನ್ನು ಹೇಳ್ತಾರೆ. ಧರ್ಮರಾಜರು ಕೊಟ್ಟಿರ್ತಕ್ಕಂಥ ರಥವನ್ನು ತಂದು ನಿಮಗೆ ಒಪ್ಪಿಸಂತ ಹೇಳಿದ್ರು ದೇವಾ. ಬರ್ತಕ್ಕಂಥ ಸಮಯದೊಳಗೆ ಹರಣಾದ ಕೆರೆಯೊಳಗೆ ರಥವನ್ನು ಐಕ್ಯ ಆಗಿತ್ತು. ಖರೆ ಅದಕ್ಕೆ ಹೆಂಗ ಮುಂದಂತ ಕೇಳಿಕೊಂಡ್ರು. ಆ ಎಳೆಗ